ಸರ್ ನಾನು ಮತ್ತೆ ಬಂದಿದ್ದೀನಿ, ಬನ್ನಿ ಸರ್ ನಮ್ಮ ಲೇಔಟಲ್ಲಿ ಪರ್ಚೇಸ್ ಮಾಡಿ ಸೈಟ್ನ. ಸರ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ಲ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಎರಡಕ್ಕೂ ಸೂಕ್ತ ಇದೆ ಸರ್. ಸರ್ ಇದೇ ಮೇನ್ ರೋಡ್ ಅಟ್ಯಾಚ್ಡ್ ಆಗಿ ಲೇಔಟ್ ಬರುತ್ತೆ ಸರ್. ಅತಿ ಕಡಿಮೆ ಬಜೆಟ್ ಅಲ್ಲೇ ಕೊಡ್ತಾ ಇದ್ದೀನಿ ಸೈಟ್ನ. ಸೊ ಅದ್ರ ಜೊತೆಗೆ ಸ್ಪಾಟ್ ಬುಕಿಂಗ್ ಯಾರ್ಯಾರು ಮಾಡ್ಕೋತೀರೋ ಅವ್ರಿಗೆ 1,20,000 ರೂಪಾಯಿ ಸ್ಟ್ರೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸುತ್ತಮುತ್ತ ಯಾರು ಈ ರೇಟ್ ಕೊಡ್ತಾ ಇಲ್ಲ, ಅಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ. ಚಾಲೆಂಜ್ ಮಾಡ್ತೀನಿ ಸರ್. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ವೀಕ್ಷಕರೇ, ಒಂದು ಒಳ್ಳೆ ಬಜೆಟ್ ಅಲ್ಲಿ ನಿಮಗೆ ಸೈಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಮೈಸೂರು ರೋಡ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವಾಗ ಯಾವ ತರ ಭೂಮಿ ಇದೆ ಅಂತ ನಿಮ್ಗೇನೆ ಗೊತ್ತಿರುತ್ತೆ. ಆಫ್ಟರ್ ನಮ್ಮ ಡಿ ಕೆ ಶಿವಕುಮಾರ್ ಅವರು CM ಆದ್ಮೇಲೆ ತುಂಬಾ ಒಳ್ಳೆ ಈ ಒಂದು ಜಾಗಕ್ಕೆ ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಅಂತ ಒಂದು ಪ್ಲೇಸ್ ಅಲ್ಲಿ ನಿಮ್ಗೆ ಇವತ್ತು ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. We have identified south of Bangalore. The next airport will be in south of Bangalore. That is what we have decided. It is in the global, it is in the Greater Bangalore Authority. 9,000 acres we have identified. We have already started. People have started discussing with us. Lot of international leaders have started discussing with us. We are coming out with a city in one place where we create lot of facilities from Bangalore. Within 30 minutes you can reach there because traffic is very much important. A lot of facilities, good weather is there. We'll create good roads. Nice road is there. Bangalore-Mysore road within Kanakpura and Mysore road within the city is Biddi is there. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಮೈಸೂರು ಎಕ್ಸ್ಪ್ರೆಸ್ ಹೈವೇದು ಹೆಜ್ಜಾಲ ಟೋಲ್ ಗೇಟ್ ಇಂದ ಜಸ್ಟ್ ನೀವು 5 ನಿಮಿಷದಲ್ಲಿ ಈ ಲೇಔಟಿಗೆ ರೀಚ್ ಆಗ್ಬೋದು. ಒಂದು ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುವಂತ ಲೇಔಟ್ ಕೂಡ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರೋದು ಬಂದು ಸಾನ್ನಿಧ್ಯ ರೆಸಿಡೆನ್ಸಿ ಅವರು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಹರೀಶ್ ಸರ್ ಅವರು. ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿ ಆಗಿರುತ್ತೆ. ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ, ಎಲ್ಲರಿಗೂ ಒಂದು ಕೈಗೆಟುಕುವ ಬೆಲೆಯಲ್ಲಿ ಕೂಡ ಸಿಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಸೊ ಎಲ್ರಿಗೂ ನಮಸ್ಕಾರ. ಅನ್ಲಾಕ್ ಕರ್ನಾಟಕ ಚಾನೆಲ್ ನ ವೀಕ್ಷಣೆ ಮಾಡ್ತಿರುವಂತ ಎಲ್ಲ ಮಿತ್ರರಿಗೂ ಗ್ರಾಹಕರಿಗೂ ನಮಸ್ಕಾರ. ಸೊ ಹರೀಶ್ ಕುಮಾರ್ ಅಂತ. ಸೊ ಸಾನ್ನಿಧ್ಯ ರೆಸಿಡೆನ್ಸಿಯಿಂದ ಮಾತಾಡ್ತಾ ಇರೋದು. ನಮ್ಮ ಕಂಪ್ನಿ ಸುಮಾರು ವರ್ಷಗಳಿಂದ ರನ್ ಆಗ್ತಾ ಬಂದಿದೆ. ಹಲವಾರು ಪ್ರಾಜೆಕ್ಟ್ಗಳನ್ನ ಕೊಡ್ತಾ ಬಂದಿದ್ದೀವಿ. ಇವತ್ತೊಂದು ವಿಶೇಷವಾದಂತ ಲೇಔಟ್ ಬಂದಿದ್ದೀವಿ ಸರ್. ಓಕೆ, ಸೊ ಇದು ಲೇಔಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಶನ್ ಬರ್ತಾ ಇದೆ ಸರ್? ಈ ಲೇಔಟ್ ಬಂದ್ಬಿಟ್ಟು ನಿಮ್ಗೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹೆಜ್ಜಾಲ ಟೋಲ್ ಇಂದ ಜಸ್ಟ್ 5 minutes ಡ್ರೈವ್, ಅಂದ್ರೆ ಜಸ್ಟ್ ಒಂದು 3 kilometers ಬರುತ್ತೆ ಈ ಲೇಔಟ್. ಹೆಜ್ಜಾಲ ಟೋಲ್ ಗೇಟ್. ಹೌದು ಸರ್. ಓಕೆ, ಸೊ ವೀಕ್ಷಕರೇ, ಲೊಕೇಶನ್ ನಿಮ್ಗೆ ಗೊತ್ತಾಗಿರ್ಬೋದು. ಮೈಸೂರು ರೋಡ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹೆಜ್ಜಾಲ ಟೋಲ್ ಗೇಟ್ ಏನಿದೆಯಲ್ಲ, ಅಲ್ಲಿಂದ ಜಸ್ಟ್ ಒಂದು 3 kilometers ಅಲ್ಲೇ ಈ ಲೇಔಟ್ ನಿಮ್ಗೆ ಸಿಗ್ತಾ ಇರೋದು. ಸೊ ಒಂದು 5 to 10 minutes ಅಲ್ಲಿ ಈ ಲೇಔಟಿಗೆ ನೀವು ಆರಾಮಾಗಿ ರೀಚ್ ಆಗ್ಬೋದು. ಸರ್, ಇಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ಮತ್ತೆ ಎಷ್ಟು ಎಕರೆಯಲ್ಲಿ ಮಾಡಿದೀರಾ ಪ್ರಾಜೆಕ್ಟ್ ಇದು? ಸರ್, ಈ ಲೇಔಟ್ ಬಂದು ನಿಮ್ಗೆ ನೀವು ನೋಡ್ತಾ ಇರ್ಬೋದು, ಮೈನ್ ರೋಡ್ಗೆ ಅಟ್ಯಾಚ್ಡ್ ಆಗಿ ಬರುತ್ತೆ. ಸುತ್ತಮುತ್ತ ನೀವು ಸೇಫ್ಟಿ ಸೈಡ್ ನೋಡಕ್ ಹೋದ್ರೆ ಕಾಂಪೌಂಡ್ ಇದೆ. 6.25 ಎಕರೆಯಲ್ಲಿ ಮಾಡ್ತಾ ಇದೀವಿ ಸರ್. 6.25 ಎಕರೆ. ಹೌದು, 138 ಸೈಟ್ ಬರುತ್ತೆ ನಿಮ್ಗೆ. ಸೊ ಪ್ರೀ ಲಾಂಚಿಂಗ್ ಅಂದ್ಬಿಟ್ಟು ಕಡಿಮೆ ಬಜೆಟ್ ಅಲ್ಲೇ ಕೊಡ್ತಾ ಇದೀವಿ. ಸುತ್ತಮುತ್ತ ಡೆವಲಪ್ಮೆಂಟ್ ನೋಡೋದಾದ್ರೆ ನಾವೇ ಕಡಿಮೆ ಕೊಡ್ತಾ ಇರೋದು. ಅತ್ಯಂತ ಕಡಿಮೆ ಅಂದ್ರೆ ನಮ್ ಲೇಔಟ್ ಅಲ್ಲೇ ಕೊಡ್ತಾ ಇರೋದು. ಸೊ ವೀಕ್ಷಕರಿಗೆ ಪ್ರೀ ಲಾಂಚಿಂಗ್ ಅಲ್ಲೇ ತಗೊಂಡ್ರೆ ಏನೇನ್ ಡೆವಲಪ್ಮೆಂಟ್ ಕೊಡ್ತಾ ಇದೀವೋ ಅವ್ರಿಗೂ ಅರ್ಥ ಆಗುತ್ತೆ. ಸೊ ಅದರಿಂದ ಓಕೆ, ಸೊ ವೀಕ್ಷಕರೇ, ಡೆವಲಪ್ಮೆಂಟ್ ನೀವು ನೋಡ್ತಾ ಇದ್ದೀರಾ. ಇವಾಗ ಜಸ್ಟ್ ನಿಮಗೆ ಗೇಟೆಡ್ ಕಮ್ಯುನಿಟಿ ಆಗಿದ್ದಾರೆ, ಹಾಗೆ ಪ್ರೀ ಲಾಂಚ್ ಅಲ್ಲಿ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಸೊ ಸರ್ ಹೇಳ್ದಂಗೆ ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿನೇ ಆಗಿರುತ್ತೆ. ಸೊ ಟೋಟಲ್ 6.25 ಎಕರೆಯಲ್ಲಿ 130 ಸೈಟ್ ಬರ್ತಾ ಇರುತ್ತೆ. ಏನೇನ್ ಡೈಮೆನ್ಷನ್ ಅಲ್ಲಿ ಬರ್ಬೋದು ಸರ್ ಇಲ್ಲಿ? ಸರ್ ಅದೇ, ಇದು ಪ್ರೀ ಲಾಂಚಿಂಗ್ ಆಗಿರೋದ್ರಿಂದ ಆಲ್ರೆಡಿ ಪ್ಲಾನು ಸಹ ರೆಡಿ ಇದೆ. ಸೊ ನಿಮ್ಗೆ 20-40, 30-40, 30-50, 60-40. ಸೊ ಅದ್ರಲ್ಲೂ ನಿಮ್ಗೆ ಫೇಸಸ್ ನೋಡಕ್ ಹೋದ್ರೆ ನಿಮ್ಗೆ ಈಸ್ಟ್, ವೆಸ್ಟ್, ನಾರ್ತ್, ಸೊ ಕಾರ್ನರ್ ಸಹ ಸಿಗುತ್ತೆ ಈಗಲೇ ಬಂದ್ರೆ ಪ್ರೀ ಲಾಂಚಿಂಗ್ ಅಲ್ಲಿ. ಸೊ ಕಸ್ಟಮರ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ ಸರ್, ಸೊ ಈ ಒಂದು ಲೊಕೇಶನ್ ಅಲ್ಲಿ ಸರೌಂಡಿಂಗ್ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ಬೋದಾ? ಸರ್, ಈ ಲೇಔಟ್ ನೀವು ನೋಡ್ತಾ ಇರ್ಬೋದು, ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆದ್ಮೇಲೆ ಅಂತೂ ಡೆವಲಪ್ಮೆಂಟ್ ಕೇಳ್ಬೇಕಾ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಮೈನ್ ರೋಡ್ ಹೈವೇಗೆ ನಿಮ್ಗೆ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಕ್ರೈಸ್ಟ್ ಕಾಲೇಜ್ ಇದೆ. ಸೊ ಈಗ ಮೈನ್ ರೋಡ್ಗೆ ಅಟ್ಯಾಚ್ಡ್ ಅಂತ ಹೇಳ್ದೆ. ಈ ರಸ್ತೆ ನೀವು ಟುವರ್ಡ್ಸ್ ನಿಮ್ಗೆ ವಂಡರ್ಲಾಗ್ ಹೋಗುತ್ತೆ. ಇನ್ನ ಈಗ CM ಬೇರೆ ಚೇಂಜ್ ಆಗಿದ್ದಾರೆ. ಸೊ ಈ ಹೊಸ CM ಬಂದ್ಮೇಲೆ ಅಂತೂ ಬೆಂಗಳೂರು ಸೌತ್ ಅಲ್ಲಿ ನಿಮ್ಗೆ ಏರ್ಪೋರ್ಟ್ ಸಹ ಬರ್ತಿದೆ, ಆಲ್ರೆಡಿ ಅನೌನ್ಸ್ ಆಗೋಗಿದೆ. ಇನ್ನ ಬಿಡದಿ ಟೌನ್ಶಿಪ್ ಅಲ್ಲಿ ನಿಮ್ಗೆ IT ಹಬ್ ಸಹ ಬರ್ತಾ ಇದೆ. IT ಹಬ್ ಕೂಡ. ಹೌದು ಸರ್, ಹೌದು. ಸೊ ಇನ್ನೇನ್ ಸರ್ ಬೇಕು ಗ್ರಾಹಕರಿಗೆ ಡೆವಲಪ್ಮೆಂಟ್? ಓಕೆ, ಸೊ ವೀಕ್ಷಕರೇ, ಮೈಸೂರು ರೋಡ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತಾನೆ ವಿಷಯ. ಯಾಕಂದ್ರೆ ಡೆವಲಪ್ಮೆಂಟ್ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇರುವಂತದ್ದು. ಬಿಡದಿ ಸರೌಂಡಿಂಗ್ ಅಲ್ಲಿ ನಿಮ್ಗೆ EICT ಆಗಿರ್ಬೋದು, ಹಾಗೆ ನಿಮ್ಗೆ ಟೆಕ್ ಕಂಪ್ನೀಸ್ ಆಗಿರ್ಬೋದು. ಸೊ ಇನ್ನ ಏರ್ಪೋರ್ಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಇದೇ ಸರೌಂಡಿಂಗ್ ಅಲ್ಲಿ ಬರ್ತಾ ಇದೆ ಅಂತ.
ಸೊ ಅದೆಲ್ಲ ಬಂದ್ಮೇಲೆ ನಿಮ್ಗೆಲ್ಲ ರೆಸಿಡೆನ್ಸ್ ಅಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಸಹ ಬರ್ತಾ ಇದೆ ಸರ್. ಗ್ರೇಟರ್ ಬೆಂಗಳೂರು ಕೂಡ ಹೌದು, ನಮ್ಮ ಲೇಔಟ್ ಅಟ್ಯಾಚ್ಡ್ ಆಗಿ ಅದನ್ನು ಸಹ ಬರ್ತಾ ಇದೆ. ಆಲ್ರೆಡಿ ಅನೌನ್ಸ್ ಆಗೋಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ. ಅಂದ್ರೆ ಈ ಜಾಗ ಕೂಡ ಕಂಪ್ಲೀಟ್ ಗ್ರೇಟರ್ ಬೆಂಗಳೂರಿಗೆ ಸೇರ್ಕೊಳ್ಳುತ್ತೆ. ಓಕೆ, ಸೊ ವೀಕ್ಷಕರೇ ಲೇಔಟ್ ನೋಡ್ತಾ ಇದ್ದೀರಾ. ಟೋಟಲ್ 6.25 ಎಕರೆಯಲ್ಲಿ 130 ಸೈಟ್ ಬರ್ತಾ ಇರುವಂತ ಲೇಔಟ್ ಆಗಿರುತ್ತೆ. ಸೂಪರ್ ಆಗಿ ನಿಮ್ಗೆ ಇವಾಗ ಡೆವಲಪ್ಮೆಂಟ್ ಮಾಡ್ಕೊಡ್ತಾರೆ. ಯಾಕಂದ್ರೆ ಇವಾಗ ಪ್ರೀ ಲಾಂಚಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಬಜೆಟ್ ಅಲ್ಲೂ ಕೂಡ ಸಿಗ್ತಾ ಇರುವಂತ ಲೇಔಟ್ ಆಗಿರುತ್ತೆ. ಅರಿ ಸರ್, ಇವಾಗ ಈ ಡಾಕ್ಯುಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಯಾವ ತರ ಇದೆ ಇದ್ರದ್ದು? ಸರ್, ಈಗ ನನ್ನ ಗ್ರಾಹಕರಿಗೆ ಹೇಳೋದು ಏನು ಅಂದ್ರೆ, ಸೊ ಇವತ್ತು ನೀವು ಡಾಕ್ಯುಮೆಂಟ್ ಲೀಗಲ್ ಮಾಡಿಸಿ ಇನ್ನೊಂದು 6 ತಿಂಗಳು ವರ್ಷ ರಿಜಿಸ್ಟರ್ ಮಾಡ್ಕೊಡ್ತೀನಿ, ಈಗ ಅಗ್ರಿಮೆಂಟ್ ಆ ಥರ ಎಲ್ಲ ಏನಿಲ್ಲ ಸರ್. ಸೊ ಈಗಲೇ ಇಮಿಡಿಯೇಟ್ ಪ್ರೀ ಲಾಂಚಿಂಗ್ ಅಲ್ಲಿ ಅವರು ರಿಜಿಸ್ಟ್ರೇಷನ್ ಸಹ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಮಾಡ್ಕೋಬಹುದು ಸರ್, ಆ ತರ ಪ್ರಾಪರ್ಟಿ ಇದು. ಅರಿ ಸರ್, ಇವಾಗ ಈ ಪ್ರಾಪರ್ಟಿ ಬಂದು ಪ್ರೀ ಲಾಂಚ್ ಅಲ್ಲಿ ಇದೆ ಅಲ್ಲ, ಸೊ ಏನೇನ್ ಡೆವಲಪ್ಮೆಂಟ್ ಮಾಡ್ಕೊಡ್ತಾ ಇದ್ದೀರಾ ನೀವು ಇವಾಗ? ಸರ್, ಇದು ಟೋಟಲ್ ಆಗ್ಲೇ ಹೇಳ್ದಂಗೆ 6.25 ಎಕರೆ 138 ಸೈಟ್ ಇದೆ. ಸೊ ನಿಮ್ಗೆ ನೋಡ್ತಾ ಇರ್ಬೋದು, ನಿಮ್ಗೆ ಮೈನ್ ರೋಡ್ ಬಂದು 35 ಫೀಟ್, ಸಬ್ ರೋಡ್ ಬಂದು ನಿಮ್ಗೆ 30 ಫೀಟ್ ಬರುತ್ತೆ. 35 ಬರ್ತಾ ಇದೆ ಸರ್. ಸೊ ಸಬ್ ರೋಡ್ಸ್ ಎಲ್ಲ ನಿಮ್ಗೆ 30 ಫೀಟ್ ಬರುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ. ಇನ್ನು ಡ್ರೈನೇಜ್ ಸಿಸ್ಟಮ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಸಹ ಬರುತ್ತೆ, ಸೈಟ್ ನಂಬರ್ಸ್, ಸೈಟ್ ಮೆಜರ್ಮೆಂಟ್. ಸೊ ಆಲ್ರೆಡಿ ಓವರ್ ಹೆಡ್ ವಾಟರ್ ಟ್ಯಾಂಕ್ ನಿಮ್ ಕಣ್ ಮುಂದೆನೆ ಕಾಣ್ತಾ ಇದೆ. ಸೊ ಇದ್ರ ಜೊತೆಗೆ ಪ್ಲಾಂಟೇಶನ್ ಸಹ ಹಾಕೊಡ್ತೀವಿ ಸರ್. ಪ್ಲಾಂಟೇಶನ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಸೊ ವೀಕ್ಷಕರೇ, ಡೆವಲಪ್ಮೆಂಟ್ ಅಂತ ಬಂದರೆ ನಿಮಗೆ ಮೇನ್ ರೋಡ್ ಏನಿದೆ ಅದು 35 ಫೀಟ್ ಕೊಟ್ಟಿದ್ದಾರೆ. ಹಾಗೆ ಸಬ್ ರೋಡ್ಸ್ ಎಲ್ಲ ಬಂದು ನಿಮಗೆ 30 ಫೀಟ್ ಬರುತ್ತೆ. ಡ್ರೈನೇಜ್ ಮಾಡ್ತಾ ಇದ್ದಾರೆ, ಸಿವೇಜ್ ಕೂಡ ಮಾಡ್ತಾ ಇದ್ದಾರೆ. ಸೊ ಓವರ್ ಹೆಡ್ ಟ್ಯಾಂಕ್ ಆಲ್ರೆಡಿ ನಿಮಗೆ ವಾಟರ್ ಕನೆಕ್ಟಿವಿಟಿಗೆ ರೆಡಿ ಆಗಿರುವಂಥದ್ದು. ಏನು ಸರ್, ಇಲ್ಲಿ ಬೋರ್ವೆಲ್ ಇದೆಯಾ? ವಾಟರ್ ಸರ್, ಹೌದು ಸರ್, ಬೋರು ಸಹ ನಾವು ಆಲ್ರೆಡಿ ಒಂದು ಕೊಟ್ಟಿದ್ದೀವಿ. ಸೊ ಇನ್ನೂ ಒಂದು ಬೋರ್ ಸಹ ಆಗುತ್ತೆ. ಜೊತೆಗೆ ಒಂದು ಗೇಟು ಇಲ್ಲ ಅಂದ್ರೆ ಆರ್ಚ್ ಆದ್ರೂ ಮಾಡ್ಕೊಡ್ತೀನಿ ಫ್ರಂಟ್ಗೆ. ಓಕೆ, ಸೊ ರೈಟ್ ರೌಂಡ್ ನೋಡ್ತಾ ಇದ್ದೀರಾ, ನಿಮಗೆ ಕಾಂಪೌಂಡ್ ವಾಲ್ ಕೂಡ ಬಂದಿದೆ. ಹಾಗೆ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಗ್ರ್ಯಾಂಡ್ ಆರ್ಚ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ತರ ಒಂದು ಡೆವಲಪ್ಮೆಂಟ್ ಅಲ್ಲಿ ಸಿಗುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಸೊ ಮೈಸೂರು ರೋಡ್ ಹೆಜ್ಜಾಲ ಟೋಲ್ ಗೇಟ್ ಏನಿದೆ ಅಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲೇ ಈ ಲೇಔಟ್ಗೆ ನೀವು ರೀಚ್ ಆಗ್ಬಹುದು. ಸರ್, ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇವಾಗ ಪ್ರೀ ಲಾಂಚ್ ಅಲ್ಲಿ ಇರೋದ್ರಿಂದ ಒಂದು ಒಳ್ಳೆ ಪ್ರೈಸ್ ಅಂತ ಹೇಳ್ತಾ ಇದ್ದೀರಾ. ಏನ್ ಪ್ರೈಸ್ ಬರುತ್ತೆ ಸರ್? ಅಂದರೆ ಕಡಿಮೆ ಇದರಲ್ಲೇ ಕೊಡ್ತಾ ಇದ್ದೀವಿ. ಸೊ ಸ್ಕ್ವೇರ್ ಫೀಟ್ ಮೇಲೆ ನಿಮಗೆ 2499 ರೂಪಾಯಿ ಇದು ಮಾಡಿದ್ದೀವಿ, ಕೋಟ್ ಮಾಡಿದ್ದೀವಿ. ಸೊ ಅದರಲ್ಲೂ ಸ್ಟ್ರೈಟ್ಲಿ ನೆಗೋಷಿಯೇಟ್ ಆಗುತ್ತೆ ಪ್ರೀ ಲಾಂಚಿಂಗ್ ಆಗಿರೋದ್ರಿಂದ. ಪ್ರೀ ಲಾಂಚಿಂಗಲ್ಲಿ ಮಾತ್ರ ಸರ್. ಆಫ್ಟರ್ ಡೆವಲಪ್ಮೆಂಟು 3200 ರೂಪಾಯಿ ಅಂತೂ ಡೆಫಿನೆಟ್ ಆಗೇ ಆಗುತ್ತೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಆಗುವಂಥ ಪ್ರಾಪರ್ಟಿ. ಸೊ ಅಪ್ ಟು 70 to 80% ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. 70 to 80% ಬ್ಯಾಂಕಿಂದ ಲೋನ್ ಸಹ ಆಗುತ್ತೆ ನಿಮಗೆ. ಓಕೆ, ಸೊ ವೀಕ್ಷಕರೇ, ಪ್ರೈಸ್ ಬಂದು 2499 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗೆ ಇವಾಗ ನಿಮಗೆ ಸಿಗ್ತಾ ಇರೋದು ಪ್ರೀ ಲಾಂಚ್ ಇರೋದ್ರಿಂದ. ಸೊ ಸರ್ ಹೇಳ್ದಂಗೆ ಆಫ್ಟರ್ ಡೆವಲಪ್ಮೆಂಟ್ ಆದಮೇಲೆ ನಿಮಗೆ 3500 ವರೆಗೂ ಪ್ರೈಸ್ ನಿಮಗೆ ಆಲ್ಮೋಸ್ಟ್ ರೈಸ್ ಆಗಿಬಿಡುತ್ತೆ. ಯಾಕಂದರೆ ಅಷ್ಟರಲ್ಲೇ ನಿಮ್ಗೊಂದು ಒಳ್ಳೆ ಪ್ರಾಫಿಟ್ ಕೂಡ ನೋಡ್ಬೋದು. ಅದರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೋಡ್ತಾ ಇರ್ತೀರಾ. ಸೊ ಒಂದು ಅಮೌಂಟ್ ಡಬಲ್ ಮಾಡ್ಕೊಳ್ಳೋಕ್ಕೋಸ್ಕರ ನೋಡ್ತಾ ಇದ್ರೆ ಅವರಿಗೂ ಕೂಡ ಈ ಪ್ರಾಪರ್ಟಿ ಬೆಸ್ಟ್ ಆಗಿರುತ್ತೆ. ಸರಿ ಸರ್, ಹಾಗಾದರೆ ಬ್ಯಾಂಕಿಂದ ನಮಗೆ ಅಪ್ ಟು 70 to 80% ಗ್ಯಾರಂಟಿ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಸೊ ನೆಕ್ಸ್ಟ್ ಸರ್, ಈ ಪ್ರಾಪರ್ಟಿನ ವಿಸಿಟ್ ಮಾಡೋದಿದ್ರೆ ಮತ್ತೆ ಬುಕಿಂಗ್ ಪ್ರೊಸೀಜರ್ ಯಾವ ತರ ಇದೆ ಅಂತ ನಮ್ಮ ವೀಕ್ಷಕರಿಗೆ? ಅದು ತುಂಬಾ ಸಿಂಪಲ್ ಆಗಿದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ. ಸೊ ನಮ್ಮ ಸಹೋದ್ಯೋಗಿಗಳು ನಿಮ್ಮ ಕಾಲ್ಗೆ ಅಂತಾನೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಮತ್ತೆ ಡೀಟೇಲ್ಸ್ ಅನ್ನ ಸಹ ಕೊಡ್ತಾರೆ ಗ್ರಾಹಕರಿಗೆ. ಸೊ ಕಂಪ್ನಿ ಕಡೆಯಿಂದ ಫ್ಯಾಮಿಲಿಗೆ ಅಂತ ಕ್ಯಾಬ್ ಫೆಸಿಲಿಟಿ ಸಹ ಇರುತ್ತೆ. ನಮ್ಮ ಆಫೀಸ್ ಬಂದು ವಿಜಯನಗರ ಶೋಭಾ ಹಾಸ್ಪಿಟಲ್. ಸೊ ಅಲ್ಲಿ ಬಂದ್ರೆ ಇನ್ನೊಂದ್ಸಲಿ ಡೀಟೇಲ್ಸ್ ತಗೊಂಡು ನೀವು ಫ್ಯಾಮಿಲಿ ವಿಸಿಟ್ ಮಾಡ್ಬೋದು. ಸೊ ಆದಷ್ಟು ಫ್ಯಾಮಿಲಿ ವಿಸಿಟ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಜಡ್ಜ್ಮೆಂಟ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಫ್ಯೂಚರ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಇಲ್ಲಿಗೆ ಬಂದ್ರೆ ತಿಳ್ಕೊಬಹುದು ಅವರು. ಸೊ ಅದಕ್ಕೋಸ್ಕರ. ಓಕೆ, ಸೊ ವೀಕ್ಷಕರೇ, ಕಂಪ್ನಿ ಕಡೆಯಿಂದ ನಿಮಗೆ ಕ್ಯಾಬ್ ಫೆಸಿಲಿಟಿ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸರ್, ಬುಕಿಂಗ್ ಅಮೌಂಟ್ ಅಂತ ಏನಾದರೂ ಇರುತ್ತಾ ಸರ್? ಅಂದರೆ ಸಮ್ ಆಫ್ ಅಮೌಂಟ್ ತೊಗೋತೀವಿ ಸರ್. ಯಾಕಂದರೆ ಒಂದು ಡಾಕ್ಯುಮೆಂಟ್ ಅಂದಿದ ತಕ್ಷಣ ಅದಕ್ಕೊಂದು ವ್ಯಾಲ್ಯೂ ಅನ್ನೋದು ಇರುತ್ತಲ್ವಾ, ಅದರಿಂದ ಸ್ವಲ್ಪ ಸಮ್ ಆಫ್ ಅಮೌಂಟ್ ಅಂತ ತೊಗೊತಾ ಇದ್ದೀವಿ. ಸೊ ಇಲ್ಲೇ ಬಂದು ಲೇಔಟ್ ನೋಡ್ಬಿಟ್ಟು ಇಲ್ಲೇ ಡಾಕ್ಯುಮೆಂಟು ಕಲೆಕ್ಟ್ ಮಾಡ್ಕೋಬೋದು. ಇಲ್ಲ ಆಫೀಸಿಗೆ ಬಂದು ಪ್ರೈಸ್ ವೈಸ್ ಮಾತಾಡ್ಬಿಟ್ಟು ಸಹ ಡಾಕ್ಯುಮೆಂಟ್ ತೊಗೋಬೋದು. ಸೊ ಡಾಕ್ಯುಮೆಂಟ್ ಅಂತೂ 100% ಜಿನಿಯನ್ ಇದೆ. ಡೈರೆಕ್ಟ್ ಓನರು. ಇದರಲ್ಲಿ ಯಾವುದೇ ರೀತಿ ಮಿಡಲ್ ಮ್ಯಾನ್ ಇಲ್ಲ, ಬ್ರೋಕರೇಜ್ ಇಲ್ಲ, ಯಾವುದೇ ರೀತಿ ಕಮಿಷನ್ನು ಸಹ ಬರೋದಿಲ್ಲ. ಏನು ನಾವು ಕಸ್ಟಮರ್ಗೆ ಅಮೌಂಟು ಫೈನಲ್ ಮಾಡ್ತೀವೋ ಸೊ ಅಷ್ಟು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ ಸರ್, ಇವಾಗ ಈ ಪ್ರಾಪರ್ಟಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಆಲ್ಮೋಸ್ಟ್ ಗೊತ್ತಾಗಿದೆ ಯಾವ ರೀತಿ ಇದೆ ಅಂತ. ಸೊ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇರೋಂಥ ಏರಿಯಾದಲ್ಲೇ ಒಂದು ಪ್ರಾಪರ್ಟಿ ತಂದಿದ್ದೀರಾ. ಸೊ ನೆಕ್ಸ್ಟ್ ಏನು ಹೇಳೋದಂದರೆ, ಇದೇ ಜಾಗದಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದೆರಡು ಮಾತು ಹೇಳ್ಬಿಡಿ ಸರ್. ಸರ್, ಅಂದರೆ ಇವಾಗ ನೋಡಿ, ಈಗ ಕೆಂಗೇರಿ ಚಲ್ಲಗಂಟ ಮೆಟ್ರೋ ಸಹ ಬಂದಿದೆ. ಸೊ ಇವಾಗ ನೀವು ಹೆಜ್ಜಾಲ ಅಂದರೆ ಈಗ ಎಲ್ರಿಗೂ ಗೊತ್ತು ಸರ್. ಈಗ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹತ್ತಿದ್ರೆ ಬಿಡ್ದಿಗೆ ಜಸ್ಟ್ 2 minutes ಡ್ರೈವ್ ಸರ್.
ನಿಮಗೆ ಟೋಲ್ ಇಂದ ಜಸ್ಟ್ 3 ಕಿಲೋಮೀಟರ್ ನಾನು ಸೈಟ್ ಕೊಡ್ತಾ ಇದ್ದೀನಿ. ಸೊ ಇದು ಒಳ್ಳೆ ಬೂಮಿಂಗ್ ಏರಿಯಾ, ಮೈನ್ ರೋಡ್ಗೆ ಅಟ್ಯಾಚ್ಡ್ ಆಗಿದೆ, ಸುತ್ತಮುತ್ತ ಎಲ್ಲ ನಿಮ್ಗೆ ಡೆವಲಪ್ಮೆಂಟ್ ಸರ್. ಈಗ ನೋಡಿ ದೇವನಹಳ್ಳಿಲಿ ಸೊ ಆವಾಗ ಯಾರ್ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ರು ಅವ್ರು ಇವಾಗ ಕೋಟ್ಯಾಂತರ ರೂಪಾಯಿ ಎತ್ತಿದ್ದಾರೆ ಅಲ್ವರ. ಇವತ್ತು ನಾವು ತಗೊಳ್ತೀವಲ್ವಾ ನೋಡ್ತೀವ ಅಂದ್ರೂ ಅಲ್ಲಿ ಸೈಟ್ ಸಿಗೋದಿಲ್ಲ. ಸೊ ಇದು ಬಂದು ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ಬರ್ತಾ ಇರೋದು, ಆಲ್ರೆಡಿ ಅನೌನ್ಸ್ ಆಗೋಗಿದೆ. ಸೊ ಎಲ್ಲಿ ಬೆಂಗಳೂರು ಸೌತ್ ಅಲ್ಲಿ ಸೊ ಏರ್ಪೋರ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಅಂತೂ ಮುಂದಕ್ಕಂತೂ ಒಳ್ಳೆ ರಿಟರ್ನ್ಸ್ ಅನ್ನು ತಗೋಬಹುದು ಕಸ್ಟಮರ್ಸ್. ಓಕೆ, ಸೊ ಅವ್ರು ಇವಾಗ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಅಪ್ಕಮಿಂಗ್ಸ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ 100% ಅದಂತೂ ನಿಜ ಸರ್. ಸರಿ ಸರ್, ಆಲ್ಮೋಸ್ಟ್ ಎಲ್ಲ ಮಾಹಿತಿ ಈ ಲೇಔಟ್ ಬಗ್ಗೆ ಸಿಕ್ಕಿರುತ್ತೆ ನಮಗೆ. ಇನ್ನೂ ಏನಾದರೂ ನಿಮಗೆ ಈ ಲೇಔಟ್ ಬಗ್ಗೆ ಡೌಟ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ದೊಂದು ಕನಸಿನ ಸೈಟ್ನ ಪರ್ಚೇಸ್ ಮಾಡ್ಕೋಬೋದು. ಹರೀಶ್ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.